ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಗೆ ಸ್ವಾಗತ. ಒಂದು ಸುಂದರವಾದ ಜಲ ಸಫಾರಿ. ಸಾಮಾನ್ಯವಾಗಿ ಇದು ಎಲ್ರಿಗೂ ಇಷ್ಟ ಆಗುವಂತ ಅನುಭವ ಅಲ್ವಾ? ಆದ್ರೆ ಖುಷಿಯಾಗಿ ಸಮಯ ಕಳೆಯೋಕ್ ಹೋದೋರು ಆ ನೀರ್ನಲ್ಲಿ ಶಾಶ್ವತವಾಗಿ ಕಣ್ಮರೆಯಾಗ್ತಾರೆ ಅಂತ ಯಾರಾದ್ರೂ ಊಹಿಸ್ತ್ರಾ? ಖಂಡಿತ ಇಲ್ಲ. ಜಬಲ್ಪುರದ ಬರ್ಗಿ ಅಣೆಕಟ್ಟಿನಲ್ಲಿ ನಡೆದ ಈ ಕ್ರೂಸ್ ದುರಂತ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ. ಬನ್ನಿ, ನಮ್ಮ ಈ ವಿವರಣೆಯಲ್ಲಿ ಅಧಿಕೃತ ವರದಿಗಳ ಆಧಾರದ ಮೇಲೆ ಅಲ್ಲಿ ನಿಖರವಾಗಿ ಏನಾಯ್ತು, ರಕ್ಷಣಾ ಕಾರ್ಯಾಚರಣೆ ಈಗ ಯಾವ ಹಂತದಲ್ಲಿದೆ, ಹಾಗೆ ಇದರ ಹೊಣೆಗಾರಿಕೆ ಯಾರ್ದು ಅನ್ನೋದನ್ನ ವಸ್ತುನಿಷ್ಠವಾಗಿ ಅರ್ಥ ಮಾಡ್ಕೊಳ್ಳೋಣ. 11 ಇದು ಕೇವಲ ಒಂದು ಅಂಕಿಯಲ್ಲ. ಈ ಭೀಕರ ಕ್ರೂಸ್ ಅಪಘಾತದಲ್ಲಿ ಬಲಿಯಾದವರ ಅಧಿಕೃತ ಸಂಖ್ಯೆ ಈಗ ದುರಂತಮಯವಾಗಿ 11ಕ್ಕೆ ಏರಿದೆ. ಯೋಚನೆ ಮಾಡಿ, ಕೇವಲ ಒಂದು ಕ್ಷಣದ ಅಜಾಗರೂಕತೆ ಅಥವಾ ದುರದೃಷ್ಟ ಎಷ್ಟೊಂದು ದೊಡ್ಡ ಪ್ರಾಣಹಾನಿಗೆ ಕಾರಣವಾಗಬಹುದು ಅಲ್ವಾ? ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆಯ ಇತ್ತೀಚಿನ ಅಪ್ಡೇಟ್ಸ್ ನೋಡಿದ್ರೆ ಪರಿಸ್ಥಿತಿಯ ಗಂಭೀರತೆ ಮತ್ತಷ್ಟು ಸ್ಪಷ್ಟವಾಗಿ ಅರ್ಥವಾಗತ್ತೆ. ಶನಿವಾರ ಸಂಜೆ ಹೊರಬಿದ್ದ ಮಾಹಿತಿ ನಿಜಕ್ಕೂ ಕರುಳು ಹಿಂಡುವಂತಿದೆ. ಅಧಿಕಾರಿಗಳು ಮತ್ತಿಬ್ಬರ ಮೃತದೇಹಗಳನ್ನ ಪತ್ತೆಹಚ್ಚಿರುವುದಾಗಿ ಖಚಿತಪಡಿಸಿದ್ದಾರೆ. ಆ ಇಬ್ಬರು ಅತ್ಯಂತ ಸಣ್ಣ ವಯಸ್ಸಿನ ಮಕ್ಕಳು ಅನ್ನೋದು ಅರುಗಿಸಿಕೊಳ್ಳಲಾಗದ ಸತ್ಯ. ಅಪಘಾತ ಸಂಭವಿಸಿದ ಆ ನಿಖರವಾದ ಜಾಗದಿಂದ ಕೇವಲ 100 ಮೀಟರ್ ದೂರದಲ್ಲಿ ಈ ದೇಹಗಳು ತೇಲುತ್ತಿದ್ದವು. ಘಟನೆಯ ತೀವ್ರತೆ ಎಷ್ಟಿತ್ತಂದ್ರೆ ಯಾರಿಗೂ ಅಲ್ಲಿಂದ ಪಾರಾಗಲು ಸಾಧ್ಯವೇ ಆಗ್ಲಿಲ್ಲ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಇಂತಹ ಬಿಕ್ಕಟ್ಟಿನ ಸಮಯದಲ್ಲಿ ರಕ್ಷಣಾ ಕಾರ್ಯವೇ ಅತೀ ದೊಡ್ಡ ಸವಾಲು. ಸದ್ಯಕ್ಕೆ ಬರೋಬ್ಬರಿ 200ಕ್ಕೂ ಹೆಚ್ಚು ಸಿಬ್ಬಂದಿ ಹಗಲಿರುಳು ಇಲ್ಲಿ ಶ್ರಮಿಸ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಇಲಾಖೆಗಳ ನಡುವಿನ ಸಮನ್ವಯ. ಭಾರತೀಯ ಸೇನೆ, ಎನ್ಡಿಆರ್ಎಫ್ ಹಾಗೂ ಎಸ್ಡಿಇಆರ್ಎಫ್ ಪಡೆಗಳು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಕಾರ್ಯಾಚರಣೆ ನಡೆಸ್ತಾ ಇವೆ. ಇದ್ರ ಜೊತೆಗೆ ಆ ನೀರಿನ ಒಳಹರಿವು ಮತ್ತೆ ಸ್ವರೂಪದ ಬಗ್ಗೆ ಚೆನ್ನಾಗಿ ಗೊತ್ತಿರುವ ಸ್ಥಳೀಯ ಆಡಳಿತ ಹಾಗೂ ಮೀನುಗಾರರು ಕೂಡ ಸೇನೆಗೆ ಹೆಗಲಿಗೆ ಹೆಗಲು ಕೊಟ್ಟು ಹುಡುಕಾಟದಲ್ಲಿ ತೊಡಗಿದ್ದಾರೆ. ಶೋಧನಾ ಪ್ರದೇಶವನ್ನ ಈಗ ಸಾಕಷ್ಟು ವಿಸ್ತರಿಸಲಾಗಿದೆ. ಸಂತ್ರಸ್ತರ ಕುಟುಂಬಗಳಿಗೆ ನಮ್ಮ ಸಂಪೂರ್ಣ ಗೌರವವನ್ನ ಸಲ್ಲಿಸ್ತಾ ಈ ದುರಂತದ ವ್ಯಾಪ್ತಿಯನ್ನ ಒಮ್ಮೆ ನೋಡೋಣ. ಇತ್ತೀಚೆಗಷ್ಟೇ ಪತ್ತೆಯಾದ ಆ ಇಬ್ರು ಮಕ್ಕಳನ್ನ ಜಬಲ್ಪುರದ 5 ವರ್ಷದ ವಿರಾಜ್ ಸೋನಿ ಮತ್ತು ತಮಿಳುನಾಡಿನ ತಿರುಚಿ ಮೂಲದ 5 ವರ್ಷದ ತಮಿಳ್ವೇಂದನ್ ಆರ್ಯ ಅಂತ ಗುರುತಿಸಲಾಗಿದೆ. ಆದರೆ ಕಾರ್ಯಾಚರಣೆ ಇಲ್ಲಿಗೆ ಮುಗಿದಿಲ್ಲ. ತಮಿಳ್ವೇಂದನ್ ಅವರ 39 ವರ್ಷದ ತಂದೆ ಕಾಮರಾಜಾರ್ಯ ಮತ್ತು ಕೇವಲ 7 ವರ್ಷದ ಮಯೂರಂ ಅವರಿಗಾಗಿ ಶೋಧ ಕಾರ್ಯ ಇನ್ನೂ ಭರದಿಂದ ಸಾಗ್ತಿದೆ. ಒಂದು ದುರಂತ ಭೌಗೋಳಿಕ ಗಡಿಗಳನ್ನ ಮೀರಿ ಬೇರೆ ರಾಜ್ಯದ ಕುಟುಂಬಗಳಿಗೂ ಹೇಗೆ ಆಘಾತ ನೀಡಿದೆ ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಿದೆ. ಇಷ್ಟೆಲ್ಲ ಅನಾಹುತಗಳಾದಮೇಲೆ ಸಹಜವಾಗಿಯೇ ಸುರಕ್ಷತೆ ಮತ್ತೆ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ದೊಡ್ಡ ಪ್ರಶ್ನೆ ಏಳುತ್ತೆ. ಮಾಧ್ಯಮಗಳೊಂದಿಗೆ ಮಾತ್ನಾಡಿದ ಜಬಲ್ಪುರ್ ಕಲೆಕ್ಟರ್ ರಾಘವೇಂದ್ರ ಸಿಂಗ್ ಅವರ ಹೇಳಿಕೆ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಘಟನೆ ಸಂಭವಿಸುವ ಮೊದಲು ಹವಾಮಾನ ಇಲಾಖೆಯಿಂದ ಕ್ರೂಸ್ ಕಾರ್ಯಾಚರಣೆಗಳಿಗೆ ಯಾವುದೇ ನಿರ್ಬಂಧ ಆಗ್ಲಿ ಅಥವಾ ಎಚ್ಚರಿಕೆನಾಗ್ಲಿ ನೀಡಿರ್ಲಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಆಡಳಿತಾತ್ಮಕ ದೃಷ್ಟಿಕೋನದಿಂದ ನೋಡಿದಾಗ ಇದೊಂದು ಮಹತ್ವದ ಹೇಳಿಕೆ. ಯಾಕಂದ್ರೆ ದುರಂತದ ಹಿಂದಿನ ತನಿಖೆಯಲ್ಲಿ ಹವಾಮಾನದ ಮುನ್ಸೂಚನೆ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಒಂದೆಡೆ ಕಳೆದ 3 ದಿನಗಳಿಂದ ಬೃಹತ್ ಶೋಧ ಕಾರ್ಯಾಚರಣೆ ನಡೀತಿದ್ರೆ, ಇನ್ನೊಂದೆಡೆ ಆಡಳಿತಾತ್ಮಕ ಮಟ್ಟದಲ್ಲಿ ಉತ್ತರಗಳಿಗಾಗಿ ಹುಡುಕಾಟ ಶುರುವಾಗಿದೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಈ ಘಟನೆಯ ಬಗ್ಗೆ ಸಮಗ್ರ ತನಿಖೆಯ ನಡೆಸಲು ಉನ್ನತ ಮಟ್ಟದ ಸಮಿತಿಯೊಂದನ್ನು ರಚಿಸಿದ್ದಾರೆ. ವಿಶೇಷ ಅಂದ್ರೆ ಕೇವಲ ಸಮಿತಿ ರಚನೆ ಮಾತ್ರ ಅಲ್ಲ, ಕೇವಲ 15 ದಿನಗಳಲ್ಲಿ ಸಂಪೂರ್ಣ ತನಿಖಾ ವರದಿಯನ್ನ ಸಲ್ಲಿಸುವಂತೆ ಕಟ್ಟುನಿಟ್ಟಾದ ಡೆಡ್ಲೈನ್ ಕೂಡ ನೀಡಲಾಗಿದೆ. ಅಂದ್ರೆ ತಪ್ಪಿತಸ್ಥರು ಯಾರು ಅನ್ನೋದನ್ನ ಪತ್ತೆ ಹಚ್ಚಲು ಈಗ ಕೌಂಟ್ಡೌನ್ ಶುರುವಾಗಿದೆ ಅಂತಾನೆ ಹೇಳ್ಬಹುದು. 11 ಜೀವಗಳ ಬಲಿ, ಹಗಲಿರುಳು ನಡೀತಿರೋ ಬೃಹತ್ ಶೋಧ ಕಾರ್ಯ ಮತ್ತು ಹವಾಮಾನ ಇಲಾಖೆಯ ಎಚ್ಚರಿಕೆಗಳ ಬಗ್ಗೆ ಇರೋ ಹೇಳಿಕೆಗಳು, ಇವೆಲ್ಲದರ ನಡುವೆ ಎಲ್ಲರ ಮನಸ್ಸಿನಲ್ಲಿ ಉಳಿಯುವ ಅಂತಿಮ ಪ್ರಶ್ನೆ ಒಂದೇ. ಮುಂಬರುವ 15 ದಿನಗಳಲ್ಲಿ ಈ ತನಿಖಾ ಸಮಿತಿ ದುರಂತದ ಹಿಂದಿನ ನೈಜ ಕಾರಣಗಳನ್ನ ಮತ್ತು ಅಂತಿಮ ಹೊಣೆಗಾರರನ್ನ ಬಹಿರಂಗಪಡಿಸ್ತಾ? ಸಮಿತಿಯ ವರದಿಗಾಗಿ ಕಾಯ್ತಿರುವ ಈ ಸಮಯದಲ್ಲಿ ಪ್ರತಿಯೊಬ್ಬರೂ ತೀವ್ರವಾಗಿ ಗಮನಹರಿಸಬೇಕಾದ ವಿಚಾರ ಇದು. ನಿಜ ಕನ್ನಡ ನ್ಯೂಸ್ ಪ್ರಸ್ತುತಪಡಿಸಿದ ಈ ಸಮಗ್ರ ವರದಿಯೊಂದಿಗೆ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು.